ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೀವು ಇತ್ತೀಚೆಗೆ ಪೆಟ್ರೋಲ್ ಕಾರ್ ಜೊತೆಗೆ CNG ಕಾರ್ಗಳು ತುಂಬ ಬರ್ತಾ ಇದೆ. ಆಲ್ರೆಡಿ ರೆಡಿ ಇರೋದೇ ಬರ್ತಾ ಇದೆ. ಅಥವಾ ಪೆಟ್ರೋಲ್ ಕಾರ್ಗಳಿಗೆ CNGನ ಫಿಟ್ ಮಾಡಿಕೊಂಡು CNG ಕಾರಾಗಿ ಕನ್ವರ್ಟ್ ಮಾಡ್ಕೋಬೋದು. ಬಟ್ ಇದರಲ್ಲಿ ಬಜಾಜ್ ಅವ್ರು ಏನು ಮಾಡಿದಾರಪ್ಪ ಅಂದರೆ, ನಾವೇನು ಕಡಿಮೆ ಕಾರ್ಗಿಂತ ಬೈಕವರೇ ನಾವು CNG ಮಾಡೋಣ ಅಂತ CNG ಬೈಕ್ನ ಬಿಟ್ಟಿದ್ದಾರೆ. ಅಂದರೆ ಫ್ರೀಡಮ್ ಅಂತ ಬೈಕ್ ಹೆಸರು, ಬಜಾಜ್ ಫ್ರೀಡಮ್ ಬೈಕು CNGದು. ಅಂದರೆ ಇದರಲ್ಲಿ CNG ಹಾಕ್ಸ್ಕೊಂಡು ಹೋಗೋದ್ರಿಂದ ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಎಷ್ಟು ಮೈಲೇಜ್ ಬರುತ್ತೆ ಮತ್ತು ಎಷ್ಟು ವರ್ತು ಪೆಟ್ರೋಲ್ ವೆಹಿಕಲ್ಗಿಂತ CNG ವೆಹಿಕಲ್ ವರ್ತಾ ಹೇಗೆ ಎಲ್ಲೋ ಒಂದು ತಿಳ್ಕೊಂಡೋಣ. ಸೊ ಇವಾಗ ಫ್ರೀಡಮ್ ಬಜಾಜ್ ಬೈಕ್ ಬಗ್ಗೆ ನಾವು CNG ಬೈಕ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಜೊತೆ ಮಂಜುನಾಥ್ ಅವರು ಇದ್ದಾರೆ, ಮ್ಯಾನೇಜರು. ಏನು ಪಾಪ್ಯುಲರ್ ಬಜಾಜ್ ಶೋರೂಮ್ ಇದೆಯೋ ರಾಜಾನಗರದಲ್ಲಿ, ಸೊ ಅಲ್ಲಿ ಮ್ಯಾನೇಜರು. ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಸರ್, ಇವಾಗ ಬಜಾಜ್ ಇದರಲ್ಲೇ ಫಸ್ಟ್ ನೀವು CNG ಬಿಟ್ಟಿರೋದು, ಬೇರೆ ಯಾವ ಕಂಪ್ನಿನಲ್ಲೂ ಇಲ್ಲ. ಹೇಗಿದೆ ಸರ್ ಸೇಲ್ಸ್ ಎಲ್ಲ ಹೇಗಿದೆ? ಇದು ಈಗ ಬಜಾಜ್ ಫ್ರೀಡಮ್ ವೆಹಿಕಲ್ ಬಂದು ಅಕ್ರಾಸ್ ಇಂಡಿಯಾದಲ್ಲೇ ನಂಬರ್ 1, ಜೊತೆಗೆ ವರ್ಲ್ಡಲ್ಲೇ 2 ವೀಲರ್ಲಿ ಫಸ್ಟ್ ಟೈಮ್ ಬಿಟ್ಟಿರೋ ಬಜಾಜ್ನವರು. ಓಕೆ. ಸೊ ಇದರಲ್ಲಿ ನಿಮಗೆ ಫ್ರೀಡಮಲ್ಲಿ 125 CNGಯಲ್ಲಿ ನಿಮಗೆ ಪೆಟ್ರೋಲ್ ವೇರಿಯಂಟ್ ಸೇಮ್ ಇದರಲ್ಲೇ ಇರುತ್ತೆ, ಮತ್ತು CNGನೂ ಇರುತ್ತೆ. CNG ಬಂದು 2 kg, ಅಂದರೆ KG ಲೆಕ್ಕ ಹೋದರೆ 12 ಲೀಟ್ರ್ ಬರುತ್ತೆ, ಲೀಟ್ರ್ ಲೆಕ್ಕ ಹೋದರೆ. ಸೊ ಇದಕ್ಕೆ 2 kgಗೆ 85 ರೂಪಾಯಿ ಒಂದು kgಗಾದರೂ ನಿಮಗೆ 100 ಕಿಲೋಮೀಟ್ರ್ ಬರುತ್ತೆ. 1 kg 100 ಕಿಲೋಮೀಟ್ರು. ಸೊ 2 kgಗೆ 200 ಕಿಲೋಮೀಟರ್ ಬರುತ್ತೆ. ಸೊ ಆಸ್ ಕಸ್ಟಮರ್ ತಗೋತಾ ಇರೋದು. ಪ್ಲಸ್ ಪೆಟ್ರೋಲ್ 65+ ಬರುತ್ತೆ 1 ಲೀಟರ್ಗೆ. ಸೊ 2 kg ಪೆಟ್ರೋಲ್, 2 ಲೀಟರ್ ಪೆಟ್ರೋಲ್ ಇರುತ್ತೆ, 2 kg CNGನ ಹಾಕ್ಸ್ಕೋಬೋದು. ಸೊ ನೀವು 2 kg ಪೆಟ್ರೋಲ್, 2 kg CNGಲಿ 350 ಕಿಲೋಮೀಟರ್ ಕಣ್ಣು ಮುಚ್ಕೊಂಡು ಹೋಗ್ಬೋದು ಆರಾಮ. ಸರ್, ಇವಾಗ ಪೆಟ್ರೋಲ್ ಇಲ್ದೇ ಬರೀ CNGಲಿ ಗಾಡಿ ಸೆಟ್ ಆಗುತ್ತಾ? ಸರ್ ಇದೆ ಆಪ್ಷನ್ಸ್. ಏನಂದರೆ ಒಂದು ಕೀ ಇರುತ್ತೆ. ಕೀ ನಾವು ಫಸ್ಟ್ ಯಾವ್ದು ಬೇಕು ಅದು ಆನ್ ಮಾಡಿದ್ರೆ, CNG ಬೇಕಾದರೆ CNG ಫಸ್ಟ್ ನಾವು ಏನು ಹೋಗ್ತೀವಿ, CNG ಬೇಕಾದ್ರೆ CNG ಆನ್ ಮಾಡ್ಕೋಬೇಕು. ಸೊ ಆನ್ ಮಾಡ್ಕೊಂಡ್ರೆ ಅವಾಗ ನೆಕ್ಸ್ಟ್ ಕೀ ಆನ್ ಮಾಡಬೇಕು. ಅವಾಗ CNGಲೇ ಹೋಗ್ತಾ ಇರುತ್ತೆ. ನಿಮಗೆ CNG ಬೇಡ ಅಂದರೆ ನೀವು ಏನು ಮಾಡಬೇಕು, ಕೀ ಆಫ್ ಮಾಡಬೇಕು. ನೆಕ್ಸ್ಟ್ ಆಪ್ಷನ್ಸ್ ನೀವು ಏನು ಹೋಗಬೇಕು, ಪೆಟ್ರೋಲ್ಗೆ ಹೋಗ್ಬೇಕು. ಸೊ ಪೆಟ್ರೋಲ್ ಹಾಕೊಂಡು ಕೀ ಆನ್ ಮಾಡ್ಕೊಂಡ್ರೆ ನೀವು ಪೆಟ್ರೋಲ್ಗೆ ಹೋಗ್ಬೋದು. ಅಲ್ಲ, ಓಕೆ, ಇದು ಅರ್ಥ ಆಯಿತು. ಈಗ ನಾವು ಕಾರ್ಗಳಲ್ಲಿ ಏನಂದರೆ CNG ಹಾಕ್ಸಿದ್ರು ಫಸ್ಟ್ ಸ್ಟಾರ್ಟ್ ಆಗ್ಬೇಕಾದ್ರೆ ಪೆಟ್ರೋಲ್ ಇರಲೇಬೇಕು. ಸೊ ಆ ಥರ ಕಂಡೀಷನ್ ಇದೆಯಾ? ಸೊ ಆ ಥರ ಕಂಡೀಷನ್ಸ್ ಇಲ್ಲ. ಸೊ ನಿಮ್ಗೆ ಯಾವ್ದು ಬೇಕು ಅದು ಆಪ್ರೇಟ್ ಮಾಡ್ಕೋಬೋದು, ಸ್ಟಾರ್ಟ್ ಆಗೋದು. ಇದರಲ್ಲಿ ಪೆಟ್ರೋಲ್ ಹಾಕ್ಸಲ್ಲ, ಬರೀ CNG ಓಡಿಸ್ಬೋದಾ? CNGಲಿ ಓಡಿಸ್ಬೋದು, 100% ಓಡಿಸ್ಬೋದು. ಇದರಲ್ಲಿ ಪೆಟ್ರೋಲ್ ಆಪ್ಷನ್ಸ್ ಇರುತ್ತೆ, CNG ಆಪ್ಷನ್ಸ್ ಇರುತ್ತೆ. CNG ನಿಮಗೆ ಪೆಟ್ರೋಲ್ ಬಗ್ಗೆ ಎಲ್ಲಿ ಸಿಕ್ಕಿಲ್ಲ ಅಂದರೆ ಪೆಟ್ರೋಲ್ ಹಾಕೊಂಡು ಆರಾಮಾಗಿ 100 ಕಿಲೋಮೀಟರ್ ಓಡಿಸ್ಬೋದು. ಓಕೆ. ಸೊ ಇವಾಗ ಇಲ್ಲಿ ನಾವು ನಿಮಗೆ CNG ಎಲ್ಲ ಹಾಕಿ ತೋರಿಸ್ತೀನಿ. ಸೊ ಇದು ಬಂದು ಕ್ಯಾಪ್. ಸೊ ಪೆಟ್ರೋಲ್ ಹೋದ್ರೆ ನಿಮಗೆ ಇದರಲ್ಲಿ ಪೆಟ್ರೋಲ್ 2 ಲೀಟರ್ ಹಾಕ್ಸ್ಬೋದು, CNG 2 kg ಹಾಕ್ಸ್ಕೋಬೋದು. ಓಕೆ. ಸೊ ಆರಾಮಾಗಿ 130 ಕಿಲೋಮೀಟರ್ ಓಡಿಸ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ನಾಬ್ ಬರುತ್ತೆ, ಇನ್ನು ಫಿಕ್ಸ್ ಆಗಿಲ್ಲ. ಸಿಲಿಂಡರ್ ಎಲ್ಲ ಇಲ್ಲಿ ಇದಾಗಿದೆ. ಸೊ ಸೇಫರ್ ಸೈಡ್ ಸಿಲಿಂಡರ್ ಇದೆ ಸೀಟ್ ಕಡೆ. ಇದು ಓಪನ್ ಮಾಡಿ ತೋರಿಸಿ ನೋಡಿ. ಇಲ್ಲಿ ಇರುತ್ತೆ ಕೀ. ಇದಂದ್ರೆ ಕೀ ಅನ್ನೋದು ಓಪನ್ ಆಗುತ್ತೆ. ಇದು ಬಂದು 12 ಲೀಟರ್ ಟ್ಯಾಂಕ್ ಸಿಲಿಂಡರ್. ಇದು 2 kg ಕೆಪಾಸಿಟಿ ಇರುತ್ತೆ. ಓಕೆ ಓಕೆ. ಸೊ ಇದು ಬಂದು ನಿಮಗೆ 100% ಸೇಫು. ಏನಕ್ಕೆ ಅಂದರೆ ಬಜಾಜ್ನವರು 3 ವರ್ಷ. ಒಂದು ನಿಮಿಷ ಸರ್, ನೀವು ಹೇಳ್ಬೇಡಿ, ನಾನು ಕ್ವಶನ್ ಕೇಳ್ತೀನಿ. ಸಿಲಿಂಡರ್ ಬರುತ್ತೆ ಹೇಳಿ. ಓಕೆ. ಆಗ ಸಿಲಿಂಡರ್ ಇಲ್ಲಿದೆ ಅಲ್ವಾ? ಸಿಲಿಂಡರ್ ಇರುತ್ತೆ ಸರ್. ಓಕೆ ಸರ್, ಆ್ಯಕ್ಚುಲಿ ಮತ್ತು ಎಸ್ಪೆಷಲಿ ಗ್ಯಾಸ್ ಅಂದ್ರೇ ಭಯ. ಸಿಲಿಂಡ್ರನ್ನ ಕೆಳಗಡೆ ಇಟ್ಕೊಂಡು ನಾವು ಅದ್ರ ಮೇಲೆ ಕುತ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಹೆಂಗೆ ಸೇಫ್ಟಿ? ಸೊ ಇದು ಸೇಫ್ಟಿ ಬಜಾಜ್ ಆಟೋಯಿಂದ ನಿಮಗೆ ಟ್ರಕ್, ದೊಡ್ಡ ಟ್ರಕ್. ಸೊ ನಿಮಗೆ ವಿಡಿಯೋಗಳು ನೋಡಿರ್ಬೋದು. ಸೊ ಅದರಲ್ಲಿ ಕೆಳಗಡೆ ಹಾಕಿ ಟ್ರಕ್ ಇದ್ರ ಮೇಲೆ ಹೋಗಿದೆ. ಸೊ ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಅದು ಪ್ಲಸ್ ಸರ್ಟಿಫಿಕೇಟ್ ಕೊಡ್ತಾರೆ ನಿಮಗೆ, CNG ಸರ್ಟಿಫಿಕೇಟ್ ಇದು. ಸೊ ಸೇಫರ್ ಸೈಡ್ಗೆ ಸರ್ಟಿಫಿಕೇಟ್ ಇರುತ್ತೆ. ಎವ್ರಿ 3 years ಒಂದ್ಸರಿ ನೀವು ಕ್ಲೀನ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಸೇಫರ್ ಸೈಡ್ ಫುಲ್ ಇದಿದೆ, ಏನೂ ಆಗಲ್ಲ. ಸೊ 3 ವರ್ಷಕ್ಕೆ ಒಂದ್ಸರಿ ಚೆಕಪ್ ಮಾಡಿ, 3 ವರ್ಷಕ್ಕೆ ಒಂದ್ಸರಿ ಚೆಕ್ ಮಾಡಿಸ್ಕೋಬೇಕಾಗುತ್ತೆ ಅಷ್ಟೇ. ಇನ್ಬಿಟ್ಟಿನ ಏನಿಲ್ಲ. ಓಕೆ. ಹೆವಿ ಗೇಜ್ ಇರುತ್ತೆ. ಈಗ ಬ್ಯಾಕ್ ಸೈಡ್ ಬಂದು ಡಿಸ್ಕ್ ಇಲ್ಲ, ಫ್ರಂಟ್ ಮಾತ್ರ ಡಿಸ್ಕ್ ಇರುತ್ತೆ. LED ವಿತ್ ಡಿಸ್ಕ್ ಇರುತ್ತೆ. ಹಂಗೆ ಇದರಲ್ಲಿ ಎಷ್ಟು ವೇರಿಯಂಟ್ಸ್ ಬರುತ್ತೆ? ಸೊ ಇದರಲ್ಲಿ 3 ವೇರಿಯಂಟ್ ಬರುತ್ತೆ. ಸೊ 3 ವೇರಿಯಂಟಲ್ಲಿ ಒಂದು 125 CNG ವಿತ್ ಡ್ರಮ್ ಬ್ರೇಕ್ ಬರುತ್ತೆ. ಇನ್ನೊಂದು 125 ಡ್ರಮ್ ವಿತ್ LED ಬರುತ್ತೆ. ಇನ್ನೊಂದು 125 ಡಿಸ್ಕ್ ವಿತ್ LED ಬರುತ್ತೆ. ಓಕೆ. ಸೊ ಮತ್ತು ಇದು ಪ್ರೈಸ್ ಬಂದು ಸ್ಟಾರ್ಟ್ ಆಗೋದು ನಿಮಗೆ 90,497 ರೂಪಾಯಿ ಆಗುತ್ತೆ. ಸ್ಟಾರ್ಟಿಂಗ್ ಪ್ರೈಸು ಎಕ್ಸ್-ಶೋರೂಮು. ಪ್ಲಸ್ ಈಗ ಆಫರ್ ಬಂದು ನಿಮಗೆ 5,000 ರೂಪೀಸ್ ಕ್ಯಾಶ್ ಡಿಸ್ಕೌಂಟ್ ಸಿಗುತ್ತೆ. 5,000 ರೂಪಾಯಿ ಕ್ಯಾಶ್ ಡಿಸ್ಕೌಂಟ್, ಲಿಮಿಟೆಡ್ ಆಫರ್ ಮಾತ್ರ ಅದು. ಓಕೆ. ನಿಮಗೆ ಫುಲ್ಲಿ ಲೋಡೆಡ್ ಬರುತ್ತೆ. ನಿಮ್ಗೆ 2 ಸೈಡ್ ಸ್ಯಾರಿ ಗಾರ್ಡ್ ಬರುತ್ತೆ, ಕ್ರಾಶ್ ಗಾರ್ಡ್ ಬರುತ್ತೆ, ಫುಟ್ ಟೆಸ್ಟ್ ಬರುತ್ತೆ, ಪ್ಲಸ್ ನಿಮಗೆ ಹೋಲ್ಡ್ ಬರುತ್ತೆ, ಲೇಡೀಸ್ ಹೋಲ್ಡ್ ಬರುತ್ತೆ. ಈಗ ಇದು ನಾವು ಬೇಸಿಕ್ ತೊಗೊಂಡ್ರೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕ್ಸ್ಕೊಳ್ಳೋ ಏನು ಆಕ್ಸೆಸರೀಸ್ ಹಾಕ್ಸ್ಕೊಳ್ಳೋ ನೆಸಿಟಿ ಇಲ್ಲ ಸರ್. ಎಲ್ಲ ಫುಲ್ಲಿ ಲೋಡೆಡ್ ಆಗಿ ಬರ್ತದೆ ಅಲ್ಲಿ. ಸ್ಯಾರಿ ಗಾರ್ಡು, ಕ್ರಾಶ್ ಗಾರ್ಡು, ಸೈಡ್ ಸ್ಟ್ಯಾಂಡು, ಮಿರರು ವಿತ್ 4 ಲೇಡೀಸ್ ಹ್ಯಾಂಡಲ್ಲು, ಹುಕ್ಕು ವಿತ್ ಗ್ರ್ಯಾಬ್ ಹ್ಯಾಂಡಲ್ ಎಲ್ಲ ಬರ್ತದೆ. ಮೈಲೇಜ್ ಎಷ್ಟು ಬರುತ್ತೆ ಅಂದರೆ ಸರ್ ಮೈಲೇಜ್ ನಿಮಗೆ CNGಲಿ 1 kg CNGಗೆ 100 ಕಿಲೋಮೀಟರ್ ಬರುತ್ತೆ. 1 ಲೀಟರ್ ಪೆಟ್ರೋಲ್ಗೆ 65 ಬರುತ್ತೆ. 65 ಬರುತ್ತೆ. ಸೊ ನಿಮಗೆ ಟೋಟಲ್ ಪ್ರೈಸು, ಟಾಪ್ ವೇರಿಯಂಟ್ ಪ್ರೈಸು? ಸರ್ ಟಾಪ್ ಬಂದು ನಿಮ್ಗೆ ಅಲ್ಲ, ಲೋ ಬಂದು 90,957 ಆಗುತ್ತೆ. ಸೊ 5,000 ರೂಪಾಯಿ ಕ್ಯಾಶ್ ಡಿಸ್ಕೌಂಟ್ ಸಿಗುತ್ತೆ, ಲಿಮಿಟೆಡ್ ಆಫರ್. ಓಕೆ ಸರ್, ಈಗ
ಬಜಾಜ್ ಬೈಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಸೊ ಒಂದ್ಸಲ ಅಡ್ರೆಸ್ ಹೇಳ್ಬಿಡಿ. ಸರ್ ನಮಸ್ಕಾರ. ಪಾಪ್ಯುಲರ್ ಬಜಾಜ್ ಡಾಕ್ಟರ್ ರಾಜ್ಕುಮಾರ್ ರೋಡು, ಬ್ಯಾಂಗ್ಳೂರು 560010 ಬರುತ್ತೆ. ಆಪೋಸಿಟ್ HP ಪೆಟ್ರೋಲ್ ಬಂಕ್ ಬರುತ್ತೆ ಸರ್, ತುಮಕೂರು ರೋಡು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಬಜಾಜ್ CNG ವೆಹಿಕಲ್ಲು ಫ್ರೀಡಮು. ಇದರಲ್ಲಿ 3 ವೇರಿಯಂಟ್ಸ್ ಬರುತ್ತಂತಂದರೆ 3 ವೇರಿಯಂಟ್ಸ್ ಏನಪ್ಪ ಅಂದರೆ ಜಸ್ಟ್ ಒಂದು ಆಲೋಜನ್ ಬಲ್ಬ್ ಇರೋವಂಥದ್ದು, ಒಂದು LED ಬಲ್ಬ್ ಇರೋದು ವಿತೌಟ್ ಡಿಸ್ಕು, ಇನ್ನೊಂದು LED ಪ್ಲಸ್ ವಿತ್ ಡಿಸ್ಕು. ಸೊ ಈ ಥರದ್ದು ಮತ್ತು ರೇಂಜು ಮತ್ತು ಪ್ರೈಸ್ ಏನು ಮೈಲೇಜ್ ಬರುತ್ತೋ ಆಲ್ಮೋಸ್ಟ್ ಎಲ್ಲ ಒಂದೇ ಮೈಲೇಜ್ ಬರುತ್ತೆ. ನಿಮಗೆ ಪ್ರೈಸ್ ವೇರಿ ಆಗುತ್ತೆ ಅಲ್ಲ, ಒಂದೇ ಮೈಲೇಜ್ ಬರುತ್ತಲ್ಲ? ಮೈಲೇಜ್ ಎಲ್ಲ ಒಂದು ಇಂಜಿನ್ ಎಲ್ಲ ಒಂದಿದೆ. ಓಕೆ, ಮೈಲೇಜ್ ವೈಸ್ ಬಂದರೆ ನಿಮಗೆ ಎಲ್ಲ ಒಂದೇ ಥರ ಮೈಲೇಜ್ ಬರುತ್ತೆ. ಇದು ನಿಮಗೆ ಪ್ರೈಸ್ ಮಾತ್ರ ವೇರಿ ಆಗುತ್ತೆ. 90,000ದಿಂದ ಸ್ಟಾರ್ಟ್ ಆಗಿ ನಿಮಗೆ ಮಿನಿಮಮ್ 90,000ದಿಂದ ಸ್ಟಾರ್ಟ್ ಆಗುತ್ತಂತೆ. ನಿಮ್ಗೆ ಏನಾದರೂ ಈ ಬೈಕ್ ಇಷ್ಟ ಆಯಿತು ಅಂತಂದರೆ ನೀವೇನು ಈ ಶೋರೂಮ್ ಅಡ್ರೆಸ್ ಹೇಳಿದ್ರು, ಬಜಾಜ್ ಪಾಪ್ಯುಲರ್ ಶೋರೂಮು, ರಾಜಾಜಿನಗರ, ಡಾಕ್ಟರ್ ರಾಜ್ಕುಮಾರ್ ರೋಡು. ಸೊ ಅಲ್ಲಿಗೆ ಬಂದು ನೀವು ವಿಸಿಟ್ ಮಾಡ್ಬೋದು, ಟೆಸ್ಟ್ ಡ್ರೈವ್ ಮಾಡ್ಬೋದು. ನಿಮಗೆ CNG ಬೈಕ್ ಇಷ್ಟ ಆಯಿತು ಅಂತಂದರೆ ಪರ್ಚೇಸ್ ಮಾಡ್ಬೋದು.